is one such guru who has inspired throughout my UG days at Udupi. And during internship, when I joined the Atre Gurukula classes, his energy at 5:30 a.m. is unbeatable, and his passion for teaching and the ability or the capacity to scrutinize each and every student of Atre Gurukula is extraordinary. And whenever we call, like now also, Dr. Haley, this sentence itself gives us the immense pleasure. And thank you, sir. Thank you for what I am today. And may you get all the power to continue your passion. Thank you, sir. ಎಲ್ರಿಗೂ ನಮಸ್ಕಾರ. ಐ ಆಮ್ ಸುಬ್ರಹ್ಮಣ್ಯ ಹೆಗಡೆ, MD ಸ್ಕಾಲರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸಂಹಿತಾ ಅಂಡ್ ಸಿದ್ಧಾಂತ, NIA Jaipur. Today I feel very blessed for this opportunity to express my gratitude for my beloved guru Professor Nagaraj sir. ನಾಗರಾಜ್ ಸರ್ ಬಗ್ಗೆ ಹೇಳೋದಾದರೆ ಅವರೊಂದು ಸರಳ ವ್ಯಕ್ತಿತ್ವ, ಜ್ಞಾನದ ಆಗಾರ, ಹಾಗೆ ಶಿಸ್ತಿನ ಹರಿಕಾರ. ಮೊದಲಿಗೆ SDMನಲ್ಲಿ ರೋಗ ನಿದಾನದ ಪ್ರಾಧ್ಯಾಪಕರ ರೂಪದಲ್ಲಿ ಅವರು ನನಗೆ ಆಯುರ್ವೇದದ ಬಗ್ಗೆ ಫಂಡಮೆಂಟಲ್ ನಾಲೆಜನ್ನು ನೀಡಿದ್ರು. ಅದಾದಮೇಲೆ ಇಂಟರ್ನ್ಶಿಪ್ ಟೈಮ್ನಲ್ಲಿ ಅವರೊಂದಿಗೆ OPDಗೆ ಕರ್ಕೊಂಡು ಹೋಗ್ತಿದ್ರು, ಥ್ರೂ ವಿಚ್ ಐ ಗಾಟ್ ಟು ಸೀಕ್ ಹಿಸ್ ಪ್ರಾಕ್ಟಿಕಲ್ ನಾಲೆಜ್. ಆ್ಯಂಡ್ ಆಫ್ಟರ್ ದಟ್ ಐ ಜಾಯಿಂಡ್ ಆತ್ರೇಯ ಗುರುಕುಲ, through which I got the extended knowledge and even I got the seat in National Institute. After that, I even got the opportunity to teach my juniors the knowledge which I got through Atreya Gurukula itself. They say Acharyat Padamadatte, but what I got from this one Acharya is more than Pada. It was a complete pack of knowledge. So that's why I would like to thank Nagaraj sir for this opportunity and even Atreya Gurukula. And I would like to conclude by saying one shloka. Na guror adhikam tattvam, na guror adhikam tapaha, tatvajnanat param nasti, tasmai shri gurave namaha. Thank you. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾ. ಪ್ರಸ್ತುತ ಗವರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಮೈಸೂರು ಇಲ್ಲಿ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯನ್ನು ಪಡೀತಾ ಇದ್ದೀನಿ. ಬಹುಶಃ ಇಡೀ ಆಯುರ್ವೇದ ಕ್ಷೇತ್ರದಲ್ಲಿ ಆತ್ರೇಯ ಗುರುಕುಲ ಅಥವಾ ನಾಗರಾಜ್ ಸರ್ ಇವ್ರ ಬಗ್ಗೆ ತಿಳ್ಕೊಳ್ದೇ ಇರೋರು ಯಾರೂ ಇಲ್ಲ ಎಂಬುದು ನನ್ನ ಅನಿಸಿಕೆ. ಮುಂದೆ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಥವಾ ಉತ್ತಮ ಶಿಕ್ಷಕರು ಅಥವಾ ವೈದ್ಯರಾಗಬೇಕು ಎನ್ನುವಂತಹ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಬಂದಂತಹ ನಮ್ಮಂತಹ ಹಲವಾರು ವಿದ್ಯಾರ್ಥಿನಿಯರಿಗೆ ಜ್ಞಾನ ರೂಪದ ಜ್ಯೋತಿಯಾಗಿದ್ದು ಆತ್ರೇಯ ಗುರುಕುಲ. ಕೃತ್ಸ್ನೋ ಹಿ ಲೋಕೋ ಬುದ್ಧಿಮತಾಮಾಚಾರ್ಯ. ನಾಗರಾಜ್ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಈ ಕ್ಲಾಸಲ್ಲಿರುವಂತಹ ಎಲ್ಲರೂ ಕೂಡ ಒಬ್ರಿಗೊಬ್ರು ಶಿಕ್ಷಕರು, ಒಬ್ರಿಗೊಬ್ರು ಟೀಚರ್ಸ್ ಅಂತ. ಈ ಒಂದು ಅಂಶನ ಸರ್ ಆಧಾರವಾಗಿ ಇಟ್ಕೊಂಡು ಶ್ರದ್ಧೆ, ಭಕ್ತಿ ಮತ್ತು ನಿಷ್ಠೆ, ಈ 3 ಮಂತ್ರಗಳೊಂದಿಗೆ ನಮಗೆ ಸದಾ ಬೆಂಬಲವನ್ನು ನೀಡಿದಂತಹ ಸರ್ ನಿಮಗೆ ಹಾಗೂ ಆತ್ರೇಯ ಗುರುಕುಲಕ್ಕೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ನಾನು ನೆನೆಸಿಕೊಳ್ಳುವಂತಹ ಆದ್ಯ ಮತ್ತು ಆರಾಧ್ಯ ಗುರುಗಳಲ್ಲಿ ನಾಗರಾಜ್ ಸರ್ ನೀವು ಯಾವಾಗಲೂ ಇಡ್ತೀರಾ ಅಂತ ಹೇಳಕ್ಕೆ ನನಗೆ ಹೆಮ್ಮೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಡಾಕ್ಟರ್. ನಮಸ್ಕಾರ, ನನ್ನ ಹೆಸರು ಭವಾನಿ. ನಾಗರಾಜ್ ಸರ್ ಸ್ಟೂಡೆಂಟ್ಸ್ಗಳಲ್ಲಿ ನಾನು ಒಬ್ಬರು. ನಾಗರಾಜ್ ಸರ್ ಅಂದರೆ ಫಸ್ಟ್ ಕಾಲದಲ್ಲಿ ನನಗೆ ಆತ್ರೇಯ ಗುರುಕುಲ ಎಂಟ್ರೆನ್ಸ್ ಕೋಚಿಂಗ್ ಕ್ಲಾಸ್ ಅಷ್ಟೇ ಆಗಿರಲಿಲ್ಲ, ಅದರ ಲೈಫಲ್ಲಿ ಹೇಗೆ ಇರಬೇಕು ಅನ್ನೋ ಹೇಳ್ಕೊಡುವಂಥ ಗುರುಕುಲ ಸಿಸ್ಟಮ್ ಈಗಲೂ ನಡೀತಾ ಇದೆ. ನಾಗರಾಜ್ ಸರ್ ಡೆಡಿಕೇಶನ್, ಡಿಸಿಪ್ಲಿನ್ ಲೈಫ್, ಟೈಮ್ ಮ್ಯಾನೇಜ್ಮೆಂಟ್, ಪ್ಲಾನ್ ಮಾಡಿರ್ತಕ್ಕಂಥ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡುವಂಥ ರೀತಿ ನಮ್ಮಂಥ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಸ್ಫೂರ್ತಿಯಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ವಿ ಆರ್ ಲಕ್ಕಿ ಟು ಹ್ಯಾವ್ ಸಚ್ ಗುರು ಇನ್ ಅವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಗುರುವಂದರಿಗೆ ಪ್ಲಾನ್ ಮಾಡಿರುವಂಥ ಟೀಮ್ಗೂ ಸಹ ನನ್ನ ಕಡಿಮೆ ಧನ್ಯವಾದಗಳು. ನಮಸ್ತೆ. ನಾಗರಾಜ್ ಸರ್ ಅವ್ರನ್ನ ಒಂದು ಅಧ್ಯಾಪಕರಾಗಿ, ಚಿಕಿತ್ಸಕನಾಗಿ ಹಾಗೂ ಆಡಳಿತಗಾರನಾಗಿ ಕೂಡ ಅವರಲ್ಲಿ ಹಲವಾರು ಗುಣಗಳನ್ನು ನೋಡಿದ್ದೇನೆ ನಾನು. ಆದರೆ ಅವರೊಂದಿಗೆ ಅತ್ಯಂತ ಹೆಚ್ಚಿನ ಒಡನಾಟ ಇದ್ದದ್ದು ಆತ್ರೇಯ ಗುರುಕುಲದ ಮುಖಾಂತರ. ಅವರಿಗೆ ನಮ್ಮ ಬ್ಯಾಚ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಬ್ಯಾಚ್ ಆಗಿತ್ತು. ಯಾಕಂದರೆ ಕೋವಿಡ್ ನಂತರ 100% ಆನ್ಲೈನ್. ಅಂದರೆ ನಾವು 2015 UG ಬ್ಯಾಚ್, 2021ರಲ್ಲಿ ಎಕ್ಸಾಮ್ ಬರೆದವರು AAPGT ನಮ್ಮ ಬ್ಯಾಚ್ ಆಗಿತ್ತು. ಸೊ ನಮ್ಮ ಬ್ಯಾಚಲ್ಲಿ ಹೊಸ ಟೆಕ್ನಿಕ್ಗಳನ್ನು ಸೇರಿಸಿ ಡೈಲಿ ಕ್ವಿಜ್ ಆಗಿರ್ಬೋದು, ಗೂಗಲ್ ಫಾರ್ಮ್ಗಳಲ್ಲಿ ಅಸೆಸ್ಮೆಂಟ್ ಆಗಿರ್ಬೋದು, ಹಾಗೆ ದೊಡ್ಡ ಚಾಲೆಂಜ್ ಅಂದರೆ ಆ ನೆಟ್ವರ್ಕ್ ಸಮಸ್ಯೆಗಳಲ್ಲೂ ಕೂಡ
ದಿನ ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ ಇವುಗಳನ್ನೆಲ್ಲ ನಡೆಸಿ ನಮ್ಮ ಬ್ಯಾಚ್ ಆ ಕಾಲಕ್ಕೆ ಅತ್ಯಂತ ಒಳ್ಳೆ ರಿಸಲ್ಟ್ ಕೊಟ್ಟಂತಹ ಬ್ಯಾಚ್. ಅತ್ಯಂತ ಹೆಚ್ಚು ಜನ ಗೌರ್ಮೆಂಟ್ ಕಾಲೇಜ್ ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗೆ ತಲುಪಿದಂತಹ ಬ್ಯಾಚ್. ಇದೆಲ್ಲ ಸಾಧ್ಯವಾಗಿದ್ದು ಡಾಕ್ಟರ್ ನಾಗರಾಜ್ ಪೂಜಾರಿ ಅವರ ಮಾರ್ಗದರ್ಶನದಿಂದ. ಈ ರೀತಿಯ ಒಂದು ಚಾಲೆಂಜ್ ಇದ್ರೂ ಕೂಡ ಸರ್ ಆನ್ಲೈನ್ ಕ್ಲಾಸ್ ಮುಖಾಂತರವೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಪರ್ಸನಲ್ ಆಗಿ ಅಟೆನ್ಷನ್ ಕೊಟ್ಟು ನಾವು ಯಾವಾಗ ಟ್ರ್ಯಾಕ್ ಇಂದ ತಪ್ಪಿದ್ದೇವೋ ಅದನ್ನು ಗುರುತಿಸಿ ಪದೇ ಪದೇ ನಮ್ಮನ್ನ ಸರಿ ದಾರಿಗೆ ತಂದು ಕೊನೆಯಲ್ಲಿ ನಾವು AIPGT ಅತ್ಯಂತ ಯಶಸ್ವಿಯಾಗಿ ಕ್ರ್ಯಾಕ್ ಮಾಡಲಿಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ. ಕೇವಲ ಇದು ಮಾತ್ರನೇ ಅಲ್ಲ, ಈವನ್ UGಯಲ್ಲಿ ಕೂಡ ಆಗ್ಬೋದು ರೋಗ ನಿದಾನ ವಿಷಯದ ಟೀಚರ್ ಆಗಿ, ಹಾಗೆ ಈ PGಯ ಎಕ್ಸಾಮ್ಗಳು, ಅದರ ನಂತರ ಕೂಡ ನಮ್ಮ ಕ್ಯಾರಿಯರ್ ರಿಲೇಟೆಡ್ ವಿಷಯ, ಹಾಗೆ ನಮ್ಮ ಲೈಫ್ನ ಯಾವುದೇ ಸಮಸ್ಯೆ ಇದ್ರು ಅದೆಲ್ಲದಕ್ಕೂ ನಮಗೆ ಮೊದಲು ನೆನಪಾಗುವಂಥ ಹೆಸರೇ ನಾಗರಾಜ್ ಸರ್. ಸರ್ನ ಮಾತಿನ ಮುಖಾಂತರ ಹೇಳೋದಾದ್ರೆ ಗೀತೆಯ ಒಂದು ಸಾಲನ್ನ ಸರ್ ಪದೇ ಪದೇ ಹೇಳ್ತಿದ್ರು, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಈ ಒಂದು ಸಾಲನ್ನ ನಾವು ಜೀವನದ ಎಲ್ಲ ಆಸ್ಪೆಕ್ಟ್ಗಳಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋದೇ ಸರ್ನ ಮುಖ್ಯ ಉದ್ದೇಶ, ಆತ್ರೇಯ ಗುರುಕುಲದ ಮುಖ್ಯ ಉದ್ದೇಶ. ಕೇವಲ AIPGT ಅಲ್ಲ, ಅದೇ ರೀತಿ ಅವರು ನಮ್ಮನ್ನ ಟ್ರೈನ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್ನ ನೆನಪಿಸ್ಕೊಳ್ತಾ ಗುರು ಪೂರ್ಣಿಮೆಯ ನಮಸ್ಕಾರ ಹಾಗೂ ಶುಭಾಶಯಗಳು ಸರ್. ನಮಸ್ಕಾರಗಳು. ಆತ್ರೇಯ ಗುರುಕುಲದ ಬಗ್ಗೆ ಮತ್ತು ನಾಗರಾಜ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತಂದರೆ, ಇವತ್ತು ನನ್ನ ಗುರುತಿನ ಒಂದು ಭಾಗ ಆತ್ರೇಯ ಗುರುಕುಲವೇ ಆಗಿದೆ. ಕಳೆದ 5.5 ವರ್ಷದಿಂದ ನಾನು ಈ ಗುರುಕುಲದೊಂದಿಗೆ ನನ್ನ ತೊಡಗಿಸಿಕೊಂಡಿದ್ದೇನೆ. ಎಷ್ಟೋ ಜನ ಶಿಕ್ಷಕರು ನನ್ನ ಈ ಮೂಲಕವೇ ಗುರುತಿಸ್ತಾರೆ. ಅಷ್ಟೇ ಅಲ್ಲದೆ ಗುರುಕುಲದ ವಿದ್ಯಾರ್ಥಿಗಳು ಎಲ್ಲೇ ಸೆಮಿನಾರ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಸಿಕ್ಕಿದಾಗಲೂ, ಈಗ ಆನ್ಲೈನ್ ಮೂಲಕ ಕ್ಲಾಸ್ಗಳು ನಡೆಯೋದ್ರಿಂದ ಮುಖಪರಿಚಯ ಬಹಳಷ್ಟು ಇರೋದಿಲ್ಲ. ಆದರೂ ನನ್ನ ವಾಯ್ಸಿನ ಮೂಲಕವೋ ಅಥವಾ ನನ್ನ ಗುರುತಿನ ಮೂಲಕವೋ ಬಂದು ನೀವು ನಿಮಗೆ ಪಾಠ ಮಾಡಿದ್ದೀರಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಗ್ತದೆ. ಈ ಸಂತೋಷ, ತೃಪ್ತಿಯ ಸಂಪೂರ್ಣ ಶ್ರೇಯ ನಾಗರಾಜ್ ಸರಿಗೆ ಸಲ್ಲಬೇಕು. ಇಷ್ಟೇ ಅಲ್ಲದೆ ನಾಗರಾಜ್ ಸರ್ ಒಬ್ಬ ಶಿಕ್ಷಕರಾಗಿ ನನ್ನ ಶೈಕ್ಷಣಿಕ ಜೀವನದಲ್ಲಿ, ಒಬ್ಬ ಮಾರ್ಗದರ್ಶಕರಾಗಿ ನನ್ನ ವೃತ್ತಿ ಜೀವನದಲ್ಲಿ, ಹಾಗೂ ಒಬ್ಬ ಆಪ್ತ ಸಮಾಲೋಚಕರಾಗಿ ನನ್ನ ವೈಯಕ್ತಿಕ ಜೀವನದ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಇವೆಲ್ಲದಕ್ಕೂ ನಾನು ಸರಿಗೆ ಚಿರಋಣಿಯಾಗಿರ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದಗಳು. Namaste, myself Dr. Namita Shetty from Department of Roganidana and Vikriti Vijnana, NIA Jaipur. Words cannot express how grateful we are for getting an opportunity to be part of Gurukula. The lessons we learned in Gurukula are for our life. Sir even gave me the opportunity to teach in Gurukula, nurturing the teacher within me. Sir did not say us to be disciplined, to follow time, to do our duties properly. Instead, he inspired us with his way of living itself. So at any point, if I feel I have lived my life to the fullest with some morality, discipline, and if I feel I have done my karma properly, sir will be one of the inspiration for us, and he will be in our prayer forever for sure. Thank you. ನಮಸ್ತೆ. ಒಬ್ಬ ಉತ್ತಮ ಗುರು ಅಂದ್ರೆ ಹೇಗಿರ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಮೊದಲಿಗೆ ನೆನಪು ಬರುತ್ತೆ ನಾಗರಾಜ್ ಸರ್. ಪ್ರತಿಯೊಂದು ಸ್ಟೂಡೆಂಟ್ಗೂ ಗಮನ ಕೊಟ್ಟು ಅವರ ಕಾಳಜಿ ವಹಿಸ್ತಿದ್ದಾಗಿರ್ಲಿ, ನಿಸ್ವಾರ್ಥ ಮನೋಭಾವದಿಂದ ಅವರು ಮಾಡ್ತಿದ್ದ ಕ್ಲಾಸಸ್ ಆಗಿರಲಿ, ಇದೆಲ್ಲ ನಮ್ಮಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಇರ್ಬೋದು. ಆತ್ರೇಯ ಗುರುಕುಲ ಹಾಗೂ ನಾಗರಾಜ್ ಸರ್ ಚಿರಋಣಿ ಆಗಿರ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಆಶಿತಾ, ITRI ಜಾಮ್ನಗರಲ್ಲಿ ಸೆಕೆಂಡ್ ಇಯರ್ MD ಓದ್ತಾ ಇದ್ದೇನೆ. ನಾನು ಸರ್ ಹತ್ರ MD ಎಂಟ್ರೆನ್ಸ್ ಕೋಚಿಂಗ್ ತಗೊಂಡಿದ್ದು ನನಗೊಂದು ಹೆಮ್ಮೆಯ ವಿಷಯ. ಸರ್ ಬರೀ ಎಂಟ್ರೆನ್ಸ್ ಕೋಚಿಂಗ್ ಅಷ್ಟೇ ಅಲ್ಲ, ಆಯುರ್ವೇದವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಥರ ನಮ್ಮನ್ನು ತಯಾರಿ ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಸರ್ ಪ್ರತಿಯೊಂದು ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಸರ್ ಅಂತ ಗುರುಗಳನ್ನ ಪಡೆದಿದ್ದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಂತಿ. ಈ ಗುರುಪೂರ್ಣಿಮೆ ಪರ್ವಕಾಲದಲ್ಲಿ ನಾಗರಾಜ್ ಸರ್ ಬಗ್ಗೆ ನೆನೆಸ್ಕೊಳ್ಬೇಕಂದ್ರೆ ಮಹಾಭಾರತ ಕಾಲದ ಕೃಷ್ಣ ಹಾಗೂ ಅರ್ಜುನರ ನಡುವಿನ ಬಾಂಧವ್ಯ ನೆನಪಾಗುತ್ತೆ. ಹೇಗೆ ಅಲ್ಲಿ ಅರ್ಜುನನಿಗೆ ಒಂದು ಉತ್ತಮ ಸಾರಥಿ ಹಾಗೂ ಸಾರಥ್ಯದ ಅವಶ್ಯಕತೆ ಇತ್ತು, ಹಾಗೆ ಇಲ್ಲಿ ನಮ್ಮಂತಹ ಬಹಳಷ್ಟು ರಥಿಗಳಿವೆ. ವಿದ್ಯಾರ್ಥಿಗಳಿಗೆ ಆ ಉತ್ತಮ ಸಾರಥಿಯ ಅನುಭವ ಕೊಟ್ಟಿದ್ದು ನಾಗರಾಜ್ ಸರ್. ಅವರ ಗುಣಗಳ ಪಟ್ಟಿ ಮಾಡಬೇಕಂದ್ರೆ ಅವರು ಜ್ಞಾನದ ಆಧಾರ, ಅವರು ಒಂದು ಉತ್ತಮ ಆಡಳಿತಗಾರ, ಉತ್ತಮ ಅಧ್ಯಾಪಕ, ಹೀಗೆ
ಹಿ ವಾಸ್ ಆಲ್ ಇನ್. ನಾಗರಾಜ್ ಸರ್ ಬಗ್ಗೆ ಒಂದು ಮಾತು ಪ್ರಮುಖವಾಗಿ ಹೇಳಬೇಕಂದ್ರೆ, ಅವ್ರು ಹೇಳ್ತಾ ಇದ್ರು, ಒಂದು ವ್ಯಕ್ತಿಗೆ, ವಿದ್ಯಾರ್ಥಿಗೆ ಜ್ಞಾನ ಕಲ್ಪಿಸಿದ ಮಟ್ಟಿಗೆ ಲಭಿಸಿದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದರೆ ಅವನಿಗೆ ಒಂದು ಉತ್ತಮ ಸಂಸ್ಕಾರ, ನಡತೆ, ಅದರೊಂದಿಗೆ ಲಭಿಸಿದ ಜ್ಞಾನ ಅವನನ್ನು ಬಹಳ ಉತ್ತುಂಗದ ಮಟ್ಟಕ್ಕೆ ಅವನನ್ನು ಯಶಸ್ವಿಯಾಗಿ ಕರ್ಕೊಂಡು ಹೋಗುತ್ತೆ ಅಂತ. ಈ ಗುರುಪೂರ್ಣಿಮೆಯ ಕಾಲದಲ್ಲಿ ಹೇಗೆ ಆ ಆತ್ರೇಯ ಗುರುಕುಲ ಶೀರ್ಷಿಕೆಯಡಿ ಆ ಜ್ಞಾನದ ಪರಂಪರೆಯನ್ನು ಅಖಂಡವಾಗಿ ನಿರಂತರವಾಗಿ ಅದನ್ನು ನಮಗೆ ಎಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ ನಾಗರಾಜ್ ಸರ್. ಹೀಗೆ ಅಲ್ಲಿ ಆತ್ರೇಯನಿಗೆ 6 ಜನ ಶಿಷ್ಯರಿದ್ದರು. ಅವನು ಕೊಟ್ಟ ಜ್ಞಾನ ಒಂದೇ, ಆದರೆ ಆ ಶಿಷ್ಯರ ಯೋಗ್ಯತೆ ಅನುಸಾರವಾಗಿ ಅದನ್ನು ಅರ್ಜಿಸಿಕೊಂಡು ಅದನ್ನು ಸಮಾಜಕ್ಕೆ ಕೊಟ್ಟರು. ಹಾಗೆ ನಮ್ಮಂಥ ಬಹಳಷ್ಟು ಶಿಷ್ಯರು ಅವರು ಕೊಟ್ಟ ಜ್ಞಾನದ ಆಧಾರದ ಮೇಲೆಗೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಸಾಧನೆಯ ಮಾರ್ಗದಲ್ಲಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ನಾಗರಾಜ್ ಸರ್. ಈ ಗುರುಪೂರ್ಣಿಮೆ ಕಾಲದಲ್ಲಿ ಸರ್ ಅನ್ನು ನೆನಪಿಸ್ಕೊಳ್ತಾ ಅವರಿಗೆ ಉತ್ತಮ ಆಯುಷ್ಯ ಆರೋಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಜಗದ್ಗುರುವಾದ ಕೃಷ್ಣನಲ್ಲಿ ಪ್ರಾರ್ಥಿಸಿದ್ದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ